ತುಸು ಮನಸ್ಸಿನಲ್ಲೂ ಬಯಸಲಾರೆ. ಅವರು ನನ್ನವರು, ನನ್ನ ಮನೆ ದೇವರು. ಮನೆ ದೇವರು? ಆ ನಿನ್ನ ಮನೆ ದೇವರಿಗೆ ಪೂಜೆ ಮಾಡಲು ಬೇರೊಬ್ಬ ಪೂಜಾರಿರುವಾಗ ನೀನೇಕೆ ಈ ಕಾರ್ತಿಕ್ ನಮ್ಮ ದೇವರಿಗೆ ಪೂಜೆ ಮಾಡಬಾರ್ದು? ನೋಡು, ನಿನ್ನ ಕಂಡ ಕ್ಷಣದಿಂದ ನನ್ನ ಕಾಮದ ಚಿಲುಮೆ ತುಂಬಿ ತುಳುಕುತ್ತಿದೆ. ನನ್ನ ಕಾಮದಾಹವನ್ನು ತಳಿಸುವ ಅವಳ ಹೆಣ್ಣಿನ ಮೇಲೆ ನಿನ್ನ ಬಲವನ್ನು ಪ್ರದರ್ಶಿಸಿ ಅವಳ ಪವಿತ್ರ ಶೀಲಕ್ಕೆ ಕಳಂಕ ತರಲು ಪ್ರಯತ್ನಿಸ್ತಾ ಇದೆಯಾ? ರಾಜಿ ಆಗೋಲ್ಲ ನಿನ್ಗೆ? ನಾಚಿಕೆ? ಯುವರಾಜ್, ಇದೇ ಮಾತನ್ನು ನೀನು ಹೋಗಿ ನಿನ್ನ ಹೆಂಡತಿ ಹತ್ರ ಕೇಳು. ಅವಳು ಮಾಡಿ ಏಸಿ ಕಾರ್ಯಕ್ಕೆ ನೀನಾಕೆ ಪಟ್ಕೊಳ್ಬೇಕು? ಏನ್ ಮಗಳ್ತಾ ಇದ್ಯಾ? ಹೊಗಳ್ತಾ ಇಲ್ಲ, ನಿಜ ಸ್ಥಿತಿಯ ಅರಿವು ಮಾಡ್ಕೊಡ್ತಿದ್ದೀನಿ. ಪೂಜಾರ ಪತಿ ಅಮಿತ್ನೊಂದಿಗೆ ಸೇರಿ ನಿನ್ನ ಪತ್ನಿ ಚೆಕ್ಕನ್ನ ಆಡ್ತಿರುವುದನ್ನು ಕಂಡು ಪೂಜಾ ಆತ್ಮಹತ್ಯೆ ಪ್ರಯತ್ನಿಸಿತು. ಸಾಯುವವರನ್ನು ಬದುಕಿಸಿ ಹೊಸ ಬಾಳ ಕೊಡುವಂತ ಹೋದ್ರೆ ಅವಳು ಒಪ್ಪಲಿಲ್ಲ. ಆಗ ಬಿಟ್ಕೊಟ್ಲು, ನನಗಂತೂ ಒಪ್ಪಿಲ್ಲ. ಇದು ನಡೆದ ಘಟನೆ. ಈಗ ಹೇಳು ಸೂರಜ್, ಸಾಯುವವರನ್ನು ಬದುಕಿಸಿ ಹೊಸ ಬಾಳು ಕೊಡಲು ಹೋದ್ದು ನಾ ಮಾಡಿದ ಕಾರ್ಯಕ್ಕೆ ನಾನಾಚಿಕೆ ಪಟ್ಕೊಳ್ಬೇಕಾ? ತನ್ನ ಗಂಡನಿಗೆ ದ್ರೋಹ ಬಗೆದು ಇವಳ ಪತಿಯೊಂದಿಗೆ ಸೇರಿ ಚೆಕ್ಕನ್ನ ಹಾಕ್ಲಲ್ಲ, ನಿನ್ನ ಹೆಂಡತಿ ಮಾಡಿದ ಕಾರ್ಯಕ್ಕೆ ನೀವು ನಾಚಿಕೆ ಪಟ್ಕೊಳ್ಬೇಕಾ? ಕಾರ್ತಿಕ್, ಬಾಯಿಗೆ ಬಂದದ್ದೆಲ್ಲ ಬೊಗಳಿದ್ರೆ ನಿನ್ನ ರಕ್ತ ಹೀರ್ಬಿಡ್ತೀನಿ. ನೀನ್ ಆಡಿದ ಮಾತನ್ನೆಲ್ಲ ನಂಬುವಂತ ಮೂರ್ಖ ನಾನಲ್ಲ. ಓಕೆ, ನನ್ನ ಮಾತನ್ನು ನೀನು ನಂಬಿದ್ರು ಪರವಾಗಿಲ್ಲ. ಆದ್ರೆ ಒಂದ್ಸಾರಿ ನಿನ್ನ ಪತ್ನಿಯ ವಿಷಯದ ಬಗ್ಗೆ ಈ ಪೂಜಾರಲ್ಲಿ ಕೇಳಿ ನೋಡು. ಅವಳೇ ಹೇಳ್ತಾಳೆ ನಿನ್ನ ಹೆಂಡತಿಯ ಗುಣಗಾನವನ್ನ. ಇವನು ಆಡ್ತಾ ಇರೋ ಮಾತು ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಪೂಜಾ? ಇವನು ಆಡ್ತಾ ಇರೋ ಮಾತು ನಿಜನಾ? ಹೌದಣ್ಣ, ಎಲ್ಲವೂ ಸತ್ಯ, ಕಣ್ಣಾರೆ ಕಂಡ ಕಟು ಸತ್ಯ. ಸೂರಜ್, ಈಗಲಾದ್ರೂ ಅರ್ಥವಾಯ್ತೆ ನಿನ್ನ ಹೆಂಡತಿಯ ಪ್ರಣಯ ಪ್ರಸಂಗದ ಲೀಲೆ. ನನ್ನ ಹೆಂಡತಿ ಸೌಮ್ಯ ಮನಸ್ಸಿನವಳೆಂದು ನಂಬಿದ ನನ್ನ ಸೌಮ್ಯ ಇಂಥ ಹೇಯ ಕೃತ್ಯ ಮಾಡಿರುವಳೆ. ನನ್ನ ಪವಿತ್ರ ಪ್ರೇಮಕ್ಕೆ ದ್ರೋಹ ಬಗ್ದಿರುವಳೆ. ನನ್ನ ಸ್ನೇಹಿತ ಅಮಿತ್ ಇಂಥ ಮುಗ್ಧ ಹೆಂಡತಿ ಇದ್ದರು ಅವಳನ್ನು ತ್ಯಜಿಸಿ ಅತ್ತಿಗೆ ಸಮಾನಳಾದ ಸೌಮ್ಯಳ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಳ್ಳುವಷ್ಟು ಹೀನ ಮಟ್ಟ ಕೇಳಿದಾನೆ. ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ. ಆದ್ರೂ ಪೂಜಾ ಹೇಳಿದ್ಮೇಲೆ ಈ ಮಾತು ಸತ್ಯನೇ ಇರಬೇಕು. ಏನೇ ಆಗಲಿ, ಮೊದಲು ನನ್ನ ಸಹೋದರಿಯಂತಿರುವ ಈ ಪೂಜಾಳ ಬಾಳನ್ನು ಸರಿಪಡಿಸಿ ನಂತರ ಆ ನನ್ನ ನೀಚ ಪತ್ನಿಗೆ ಸರಿಯಾದ ಪಾಠ ಕಲಿಸ್ತೇನೆ. ಪೂಜಾ, ಸದ್ಯ ನೀನು ತವರು ಮನೇಲಿರು.